ಈಗ ಸತ್ಯದೊಳಗ 4G ನಡೆದದ, 5Gನು ನಡೆದದ. ಮುಂದ್ ಬಿಟ್ರೆ 10G ಕೊಡೋ ವಿಜ್ಞಾನಿಗಳು ಬಹಳ ಜನ ಅದಾರ. ಆದ್ರ ಒಂದು ಮಾತು ನೆನಪಿನಲ್ಲಿ ಇಟ್ಕೋರಿ, 4G ಕೊಡೋರು ಅದಾರ, 5G ಕೊಡೋರು ಅದಾರ, 10G ಕೊಡೋರು ಬಹಳ ಜನ ಅದಾರ. ಆದ್ರ ನಮ್ಮೆಲ್ಲರ ಒಟ್ಟಿಗೆ ಗಂಜಿ ಕೊಡೋರು ಯಾರತ್ತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ದು ಅರ್ಥ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊ. ಈ ಭಾಗದ ರೈತರಿಗೆ ಅದ್ಭುತವಾದ ಒಂದು ಯೋಜನೆಗಳನ್ನ ತಂದು ಕೊಟ್ಟಿರತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಅವರು ಇವರು ಎನ್ನದೇ ಅಭಾವ ಅದು ನಿಮ್ಮ ಸ್ವಭಾವ. ಅರಿತು ಮಾತನಾಡದಿದ್ದರೆ ಕಡಿಮೆ ಆಗುವುದು ನನ್ನ ಪ್ರಭಾವ. ಅದಕ್ಕೆ ನನ್ನ ಪ್ರಭಾವ ಕಡಿಮೆ ಮಾಡಿಕೊಳ್ಳಾರದೆ ಕೇವಲ 5-10 ನಿಮಿಷಗಳಲ್ಲಿ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ನೀಡ್ತೇನೆ. ಬಹಳ ವಿಶೇಷವಾದ ಕಾರ್ಯಕ್ರಮ. ಈಗ ಇದು ಮುಗಿದ ಮೇಲೆ ಇನ್ನೂ ತಂದೆ ತಾಯಿಂದರ ಪಾದ ಪೂಜೆ ಕಾರ್ಯಕ್ರಮ ಮಕ್ಕಳಿಂದ ನೆರವೇರ್ತದ. ಅದೊಂದು ಕಾರ್ಯಕ್ರಮ ಮಾಡಕತ್ತಿದ್ದು ಬಹಳ ವಿಶೇಷ. ನಮ್ಮ ಸೌದಿಯವರು ಹೇಳಿದರು, ಈಗಿನ ಪರಿಸ್ಥಿತಿ ಮಕ್ಕಳು ಯಾವ ತರನಾಗಿ ಬೆಳೆಯಾಕತ್ತೋ ಅವಾಗಿನ ಕಾಲ ಹೆಂಗಿತ್ತು. ತಾಯಿ ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಯಾಕಂದ್ರೆ ಟೈಮ್ ಆಗ್ಯದ. ಬಿಸಿಲ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಗಾದೆ ಮಾತದ, ಕೆಟ್ಟ ಬಿಸಿಲಾಗ ಹೊಲ ನೋಡಬಾರ್ದಂತ ಹೊಟ್ಟೆ ಹಸ್ದಾಗ ಮುಖ ನೋಡಬಾರ್ದ. ಬಿಸಿಲನ್ನು ಆಗೈತಿ, ಹೊಟ್ಟಿನೂ ಹಸ್ದದ, ನಮಗೂ ಹೊಟ್ಟೆ ಹಸ್ದದ ಭಾಳತನ ಆಯ್ತು ಅಂತ. ಈ ಜಿಂಜುಳವಾಡದವ್ರು ಏನು ಮೂಡಿ ಮಾಡ್ತಾರೋ ಗೊತ್ತಿಲ್ಲ. ಅವರು ಇಟೋ ಮಠ ಕುಂತಾರ, ಅವರು ಹೋಗ್ಲಾರ, ಎತ್ತ ಒತ್ತಡಿದ್ರು ಅವರು ಕುಂತಾರ, ನಾವು ಕುಂತೇವಿ. ಅಂಥದ್ದೇನು ಮಾಡಿಸಿರಿ ಯಾರಿಗೆ ಗೊತ್ತ. ನಮ್ದು ಜಾತ್ರೆ ನಡೆದದ ಮಠದಾಗ. ನಾ ಮೊನ್ನೆ ಬಂದಾಗ ಹೇಳಿದೆ, ನಮ್ಮೆಲ್ಲ ಯುವಕರು ಎಲ್ಲ ಹಿರಿಯರು ಆಮಂತ್ರಣ ಕೊಡಕ್ಕೆ ಬಂದ್ವಿ. ನಮ್ಮ ಜಾತ್ರೆ ಐತ್ರಿ, ಒಂದು ಸ್ವಲ್ಪ ಬರೋಕ್ಕಾಗಲ್ಲ ಅಂತಂದ. ಇಲ್ರಿ ಅಜ್ಜಾರ, ನಿಮ್ಮ ಮೇಲೆ ಭಾಳ ಪ್ರೀತಿ ಐತಿ, ನೀವು ಬರಬೇಕಂತ ತಿಳ್ಕೊಂಡು ಹೇಳಿದಾಗ ಆ ಪ್ರೀತಿಯಿಂದ ಕರೆದಾಗ ನಾವು ಒಲ್ಲೆ ಅನ್ನೋ ಮಾತೇ ಇಲ್ಲ. ಇಲ್ಲಿ ಶಿಕ್ಷಕರ ಬಗ್ಗೆನೂ ಕೇಳಿ ಭಾಳ ಅಭಿಮಾನ ಅನ್ನಿಸ್ತ. ಅವರ ಮೊದಲು ಹೋಗಿ ಎಲ್ಲ ಟಿವಿಗಳನ್ನು ಬಂದ್ ಮಾಡಿಸಿ ಎಲ್ಲರಿಗೆ ಅಭ್ಯಾಸ ಮಾಡಕಚ್ಚಿ ಅವರ ಎಚ್ಚರಿಸುವಂತ ಕೆಲಸ ಏನು ಮಾಡಕತ್ತಾರಲ್ಲ, ಇದು ಎಲ್ಲಿ ನಾ ನೋಡಿಲ್ಲ. ಪ್ರಪ್ರಥಮ ಬಾರಿಗೆ ನೋಡಿದಂದ್ರೆ ಅದು ಜುಂಜುರವಾಡ ಗ್ರಾಮದೊಳಗ ಅಂತ ತಿಳ್ಕೊಂಡ ಬಹಳ ಅಭಿಮಾನ ಅನ್ನಿಸ್ತದೆ. ಇಂಥ ಶಿಕ್ಷಕರು ಬೇಕು. ಆದ್ರೆ ಈಗಿನ ಶಿಕ್ಷಕರು ಬರೀ ಪೇಮೆಂಟ್ಗೋಸ್ಕರ ಬರುವಂತ ಶಿಕ್ಷಕರು ಬಹಳ ಜನ ಅದಾರ. ಆದ್ರೆ ಮಕ್ಕಳ ಏಳಿಗೆಗೋಸ್ಕರ ದುಡಿಯುವಂತ ಶಿಕ್ಷಕರು ಎಲ್ಲದಾರ ಅಂತಂದ್ರ ಅದು ಜುಂಜುರವಾಡ ಗ್ರಾಮದೊಳಗ ಅದಾರ ಅಂತ ತಿಳ್ಕೊಂಡು ಬಹಳ ಅಭಿಮಾನ ಅನ್ನಿಸ್ತದ. ಅವ್ರಂತೂ ಉತ್ತಮ ರೀತಿ ಒಳಗೆ ಶಿಕ್ಷಣ ಕೊಡಾಕತ್ತಾರ. ಆದ್ರೆ ಮನ್ಯಾಗ ತಾಯಂದ್ರ ಪಾತ್ರ ಬಹಳ ಐತಿ, ತಂದೆ ತಾಯಂದ್ರ ಪಾತ್ರ ಬಹಳ. ನೀವೆಲ್ಲ ಏನ್ ಮಾಡಾಕತ್ತೀರಿ, ಮಕ್ಕಳಿಗೆ ಏನ್ ಮಾಡಾಕತ್ತೀರಿ ಅಂದ್ರೆ, ಏ ಮಗ ನೀ ನೋಡು ಬಾಜು ಮನ್ಯಾನವ್ ನೋಡಿ ಎಷ್ಟು ಕಲಿಯಾಕತ್ತಾನ, ಎಷ್ಟು ಪರ್ಸೆಂಟೇಜ್ ತಗೊಂಡಾನ, ನೀನು ಅವನಂಗ ತಗೋಬೇಕು, ನೀನು ಅವನಂಗ ಜಾಸ್ತಿ ಎತ್ತರ ಮಟ್ಟದೊಳಗೆ ಬೆಳಿಬೇಕು. ಮಕ್ಕಳಿಗೆ ನಿನ್ನಂಗ ನೀ ಬದುಕಂತ ಹೇಳಾಕತ್ತಿಲ್ಲ, ನಾವು ನನ್ನಂಗ ಬದುಕಂತ ಯಾರ ಅಪ್ಪ ಅವ್ವ ಹೇಳಾಕತ್ತೀರ ನೀವು. ನನ್ನಂಗ ಆಗ್ಬೇಕಪ್ಪ ಮಗನ ನೀ ಅಂತ ಯಾರು ಬರೀ ಅವನಂಗಾಗು ಇವನಂಗಾಗಂತ ಕಲ್ಸಾಕತ್ತೇವ್ ನಾವು. ನನ್ನಂಗ ಆಗಂತ ನೀವ್ ಯಾಕಂದ್ರೆ ಅವನ್ಗಿಲ್ಲ, ನೀವ ಹಂಗಿಲ್ಲ. ಮತ್ ನಿಮ್ ಮಕ್ಳು ಏನ್ ನೋಡಿ ಕಲಿಬೇಕು ಮನಿ ಒಳಗ ಅಂತಕ್ಕಂಥದ್ದು ಅರ್ಥ ಮಾಡೋ. ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ, ತಾಯಿ ದೇವ ಪೂಜೆಯ ಬಾಮತೆ, ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತೆ, ಗುರು ವಿದ್ಯೆ ವಿವೇಕದ ಆಚಾರ್ಯ, ಮಗ ಅವಿವೇಕದ ಚಪಲಾಚಾರ್ಯ. ತಂದೆಯಂತೆ ಮಗನಿಲ್ಲ, ತಾಯಿಯಂತೆ ಮಗಳಿಲ್ಲ, ಗುರುವಿನಂತೆ ಶಿಷ್ಯನಿಲ್ಲ, ಈ ಪರಿಯ ಕಂಡು ಆನು ಬೆರಗಾದೆ ಅಂತ ತಿಳ್ಕೊಂಡ ಒಬ್ಬ ಕವಿ ಹೇಳತನ. ಹಂಗ ತಂದೆ ತಾಯಂದಿರು ನೀವು ಮಕ್ಕಳಿಗೆ ಏನು ಕಲಿಸ್ಬೇಕಂತಂದ್ರೆ ನಮ್ಮ ಸಾಹೇಬ್ರು ಹೇಳ್ದಂಗ ಮಕ್ಕಳಿಗೆ ಅವಶ್ಯವಾಗಿ ಸಂಸ್ಕಾರಯುತವಾದ ಶಿಕ್ಷಣವನ್ನು ಕೊಡಿಸ್ರಿ. ಯಾಕಂದ್ರೆ ಇವತ್ತು ಮಕ್ಕಳು ಎಲ್ಲಾ ಕಲಿಯಾಕತ್ತಾವ. ಮಕ್ಕಳು ಯಾಕೆ ನೀವು ದೊಡ್ಡವರಾದ್ಮ್ಯಾಗ ನೌಕರಿ ತಗೊಂಡ ಮ್ಯಾಗ ಯಾಕೆ ನಿಮ್ನ ಪರದೇಶಿ ಮಾಡ್ತಾವ ಅಂತಂದ್ರ ಅದಕ್ಕೆಲ್ಲ ಕಾರಣ ಏನಂತಂದ್ರೆ ನೀವು ಮಕ್ಕಳಿಗೆ ಏನ್ ಮಾಡಾಕತ್ತೀರಿ, ಅಪೂಪ್ರ ಮಾಡಿ ಬೆಳೆಸಾಕತ್ತೀರಿ. ನಾ ಕಷ್ಟಪಟ್ಟಿದ ನನ್ನ ಮಗ ಕಷ್ಟಪಡಾಕ್ ಹೋಗ್ಬಾರ್ದು. ನಾ ಅರಕ್ಕ ಬನ್ನೇನ ಹಾಕೊಂಡ್ರು ನಡೀತದ, ನನ್ನ ಮಗ ಅರಕ್ಕ ಬನ್ನೇನ ಹಾಕೋಬಾರ್ದು. ಚಲೋ ಸ್ಟ್ಯಾಂಡರ್ಡ್ ಬಟ್ಟೆ ಹಾಕೋಬೇಕು. ನಾ ಸಣ್ಣ ಕಿಪ್ಯಾಡ್ ಸಟ್ ಫೋನ್ ಹಿಡ್ಕೊಂಡ್ರು ನಡೀತದ, ನನ್ನ ಮಗ ಹಂಗಿರ್ಬಾರ್ದು. ಚಲೋ ಸ್ಮಾರ್ಟ್ ಫೋನ್ ನಮ್ಮ ಮಗ ಹಿಡ್ಕೋಬೇಕು ಕೈಯ. ನಾ ಅರಕ್ಕ ಚಪ್ಪಲ್ ಹಾಕೊಂಡ್ರು ನಡೀತದ, ನನ್ನ ಮಗ ಚಲೋ ಸ್ಟ್ಯಾಂಡರ್ಡ್ ಚಪ್ಪಲ್ ನನ್ನ ಮಗ ಹಾಕೋಬೇಕು. ಹಿಂಗೇನು ಬೆಳೆಸಾಕತ್ತೇವಲ್ಲ, ಇದ ಮಕ್ಕಳ ಮುಂದೆ ಆರಾಮ್ ಬೆಳೆದ
ನಿಮ್ಮ ಕಿಮ್ಮತ್ತಿಲ್ಲಾರ್ದಂಗ ಬೆಳಿತಾವ ಅಂತಕ್ಕಂಥದ್ದು ಅರ್ಥ. ಮಕ್ಕಳಿಗೆ ಕಷ್ಟ ಅನ್ನೋದೇನಂತ ಕಲಿಸ್ಬೇಕು. ಮಕ್ಕಳು ಹಸು ಅಂತ ಬಂದಾಗ ಉಪವಾಸ ಇಡ್ರು ಒಂದು ದಿನ ಒಂದ್ ಅನ್ನದ ಕಿಮ್ಮತ್ತ ಆ ಮಕ್ಕಳಿಗೆ ಕಲಿಸ್ಬೇಕು. ಒಂದ್ ತುತ್ತ ಅನ್ನ ಬೆಳಿಬೇಕಾಗಿತ್ತಂದ್ರ ಅದರಿಂದ ಎಷ್ಟು ಪರಿಶ್ರಮ ಇರ್ತದ ಅಂತಕ್ಕಂಥದನ್ನ ಮಕ್ಕಳಿಗೆ ಕಲಿಸ್ಬೇಕು. ಕಷ್ಟ ಅನ್ನೋದು ನಾವೇನಾದ್ರೂ ಕಲಿಸ್ಬಿಟ್ರ ಆ ಮಕ್ಕಳು ಮುಂದೆ ಬಹಳ ಎತ್ತರ ಮಟ್ಟದೊಳಗೆ ಬೆಳಿತಾರ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ. ಕಷ್ಟ ಅನ್ನೋದು ಕಲಿಸ್ಲಿಕ್ಕಂತಂದ್ರ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾಗಿತ್ತಂದ್ರ, ಮಗ ಸಾಲಿಗೆ ಹೊಂಟಾಗ ಆ ಮಗನಿಗೆ ಏನಂತ ಕಾಡಿಸ್ತಿದ್ರು ಅಂದ್ರೆ ಅವ್ರ ತಂದೆಗೆ ಕಣ್ಣಿರ್ಲಿಲ್ಲ. ಅವಾಗ ಆ ಮಗ ಸಾಲಿಗೆ ಹೊಂಟಾಗ ಅವ್ರ ಸ್ನೇಹಿತರು ಎಲ್ಲ ಆ ಮಗನಿಗೆ ಏನು ಕಾಡಿಸ್ತಿದ್ರ ಅಂತಂದ್ರ ಕುಡ್ಡನ ಮಗ ಬಂದ ಅಂತ ಆ ಮಗನಿಗೆ ಕಾಡಿಸ್ತಿದ್ರು. ಅದ ಮಗ SSLC ಮುಗೀತು, ಮುಂದೆ PUC ಹೋದ. ಅಲ್ಲಿರುವಂತ ಸ್ನೇಹಿತರು ಕುಟ್ಟನ ಮಗ ಬಂದ ಅಂತ ಅವ್ನ್ ಕಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಮುಂದೆ ಡಿಗ್ರಿಗೆ ಹೋಗುವಾಗ ಏನ್ ಮಾಡಿದ್ರು, ಕುಟ್ಟನ ಮಗ ಅಂತ ಕಾಡ್ಸಕತ್ರು. ಮುಂದೆ ಡಿಗ್ರಿ ಮುಗಿದು ಎಲ್ಲ ಎಕ್ಸಾಮ್ ಪಾಸ್ ಆಗಿ ಮುಂದೆ ಅವ ದೊಡ್ಡ ಅಧಿಕಾರಿ ಆದಾಗ ಆ ಮಗನ ದೊಡ್ಡ ಅಧಿಕಾರಿ ಆದಾಗ ಆ ತಂದೆಗೆ ಒಂದು ಲೆಟರ್ ಬರೆದ. ಏನಂತ ಬರೆದತ್ತಂದ್ರ, ತಂದೆ ನನಗೆ ಕ್ಷಮೆ ಕೋರ್ತೇನೆ ನಿನಗೆ ಮೊದಲ. ಯಾಕಂತಂದ್ರ ಇಟ್ಟು ದೋಸ್ ನಾ ಸಾಲಿಗೆ ಹೋಗುವಾಗ ಸಾಲಿ ಕಲಿಯುವಾಗ ಇಟ್ಟು ದೋಸ್ ನನಗ್ ಕೊಡ್ಡನ ಮಗ ಅಂತ ನನಗ್ ಕರೆದ್ರು. ಆದ್ರೆ ಇವತ್ ನಾ ದೊಡ್ಡ ಸ್ಥಾನದೊಳಗೆ ಇವತ್ತು ಬೆಳೆದಿನಿ. ಇನ್ನು ಮುಂದೆ ನನಗ ಗುಡ್ಡನ ಮಗ ಅನಿಸ್ಕೊಳಕ್ ನನಗ ಆಗೋದಿಲ್ಲ. ಅದಕ್ಕೆ ಇವತ್ತು ನೀ ನನ್ನ ಸಾಲಿ ಕಲ್ಸಕ 8 ಲಕ್ಷ ರೂಪಾಯಿ ನನಗ ಖರ್ಚು ಮಾಡಿ ಹೇಳು, 8 ಲಕ್ಷ ರೂಪಾಯಿ ನಿನಗ ಕೊಡ್ತೀನಿ. ಇವತ್ತಿನಿಂದ ನಿನ್ನ ಸಂಬಂಧ ಮುರಿತು ಅಂತ ತಿಳ್ಕೊಂಡು ಮಗ ತಂದೆಗೆ ಲೆಟರ್ ಬರದ. ನೋಡ್ರಿ ಎಲ್ಲಿಗೆ ಬಂದದ ಇವತ್ತಿನ ತಂದೆ ತಾಯಿಗಳ ಪರಿಸ್ಥಿತಿ. ಆ ಮಗ ಆ ತಂದೆ ಆ ಲೆಟರ್ ಅನ್ನು ಓಡಿ ಕಣ್ಣಾಗ ನೀರ್ ಹಾಕಿಬಿಟ್ಟ. ಅವಾಗ ತಂದೆ ರಿಪೀಟ್ ಒಂದು ಲೆಟರ್ ಬರೀತಾನಂತ. ಏನ್ ಬರೀತಾನಂತಂದ್ರ, ಬೇರೆದವ್ರನ್ನ ಕರೆಸಿ ಆ ಲೆಟರ್ ಬರೆಸ್ತಾನ. ಏನಂತ ಬರೆಸ್ತಾನ, ಮಗನೇ ಇವತ್ತ ನಿನಗ ಕುಡ್ಡನ ಮಗ ಅನ್ನಕತ್ತಾರಲ್ಲ, ಈ ಸತ್ಯ ನಾ ನಿನಗ್ ಮೊದ್ಲ ಹೇಳ್ಬೇಕಾಗಿತ್ತು. ಆದ್ರೆ ಈಗ ಹೇಳ್ತೀನಿ ಕೇಳು. ನಾ ಯಾಕೆ ಕುಟ್ಟಾಗಿನಿ, ನಿನಗ್ ಯಾಕೆ ಕುಡ್ಡನ ಮಗ ಅಂತ ಕರಿಯಾಕತ್ತಾರ ಅಂತಂದ್ರ, ನೀ ಸಣ್ಣವಿದ್ದಾಗ ಆಟ ಆಡಕ್ ಹೋದಾಗ ಅವಾಗ ಒಂದು ಕಲ್ಲ ನಿನ್ನ ಕಣ್ಣಿಗೆ ಬಡದು ಅವಾಗ ಕಣ್ಣು ಹೊರಟೋದು. ಅವಾಗ ಡಾಕ್ಟರ್ ಕೇಳಿದ, ನಿನ್ನ ಕಣ್ಣು ಕೊಟ್ರೆ ನಿನ್ನ ಮಗ ನಿನ್ನ ಈ ಜಗತ್ತು ನೋಡ್ತಾನ ಅಂತಂದಾಗ ಅವಾಗ ನನ್ನ ಮಗನಕ್ಕಿಂತ ಹೆಚ್ಚಿಂದ ನನಗೆ ಏನೂ ಇಲ್ಲ ಅಂತ ತಿಳ್ಕೊಂಡ ನನ್ನ ಕಣ್ಣನ್ನ ನಿನಗೂ ಕೊಟ್ಟಿನಿ, ಅದಕ್ಕೆ ನನಗ ಕೊಡ್ಡ ಅಂತ ಕರೀತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋತಂದಾಗ ಆ ಲೆಟರ್ ಬರೆದು ಮಗನಿಗೆ ಕೊಟ್ಟಾಗ ಗಳಗಳಗಳನೆ ಅತ್ತ ಮಗ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದ್ದಾಗ ಮಕ್ಕಳಿಗೆ ಏನು ಕಲಿಸ್ಬೇಕು, ಕಷ್ಟ ಅನ್ನೋದೇನಂತ ಕಲಿಸ್ಬೇಕು. ಅಂದ್ರ ಆ ಮಕ್ಕಳು ಬಹಳ ಎತ್ತರ ಮಟ್ಟದೊಳಗೆ ಬೆಳಿತಾರ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊ. ಮಕ್ಕಳಿಗೆ ನಾವೇನ್ ಕಲ್ಸ, ಮಗ ನೀ ಎದಕ್ಕೆ ಅರಸಾಗು, ನನ್ನ ಮನೆಗೆ ಅರಸಾಗು, ನೀ ದೊಡ್ಡ ನೌಕರಿ ತಗೊಂಡ್ ದೊಡ್ಡ ಒಡೆಯ ಆಗು ಅಂತ ಮಕ್ಕಳಿಗೆ ನಾವೆಲ್ಲ ಅದನ್ನ ಕಲ್ಸೋದಕ್ಕಿಂತ ಅವಾಗಿನ ತಾಯಂದ್ರು ತನ್ನ ಮಕ್ಕಳನ್ನ ತನ್ನ ಜೋಗಳನ್ನ ತೊಡೆಯ ಮೇಲೆ ಹಾಕೊಂಡು ಎಷ್ಟು ಚಂದ ಕಲಿಸ್ತಿದ್ರು ಮಕ್ಕಳಿಗೆ. ಮನೆಗೆ ಒಡೆಯಾಗು, ನನ್ನ ಆಸ್ತಿ ಒಡೆಯ ಆಗ ಅಂತ ಕಲಿಸ್ತಿದಿಲ್ಲ. ಅವಾಗಿನ ತಾಯಂದ್ರ ಈ ಜೋಗಳ ಆಡ್ಕೊತ ಏನಂತ ಕಲಿಸ್ತಿದ್ರ ಅಂತಂದ್ರ, ಮಗ ನೀ ಏನಾಗ್ಬೇಕಂತಂದ್ರ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ, ಜಗತ್ತಿಗೆ ನೀ ಜ್ಯೋತಿ ಆಗು ನನ್ನ ಕಂದ ಅಂತ ಅವಾಗಿನ ತಾಯಂದ್ರ ಕಲಿಸ್ತಿದ್ರಿ. ಈಗಿನ ತಾಯಂದ್ರ ಏನ್ ಕಲ್ಸಾಕತ್ತೀರ? ಮಕ್ಳೇನ್ರ ಹಾಳಾಕತ್ತು ಅಂದ್ರೆ ಏನೂ ಇಲ್ಲ. ಮಕ್ಕಳ ಕೈಯಾಗ ಫೋನ್ ಕೊಟ್ರೆ ಗಪ್ಪ ಅವು. ಅವಾಗಿನ ಜೋಗಳ ಪದ ಆಡಿಸಿ ಗಪ್ಪು ಮಾಡ್ತಿದ್ರು. ಈಗ ಫೋನ್ ಕೊಟ್ರೆ ಎಲ್ಲ ಫೋನಿನ ಈಗೆಲ್ಲ. ಅದಕ್ಕೆ ದಯವಿಟ್ಟು ನಿಮಗೆ ಕಳಕಳಿ ವಿನಂತಿ ಏನಂತಂದ್ರ, ಮಕ್ಕಳ ಕೈಯಾಗ ಒಂದ್ ಸ್ವಲ್ಪ ಫೋನ್ ಕೊಡೋದಕ್ಕೆ ಕಡಿಮೆ ಮಾಡಿ. ನೀವು ಮೊದಲು ಮಕ್ಕಳ ಮುಂದೆ ಫೋನ್ ಯೂಸ್ ಮಾಡೋದು ಕಡಿಮೆ ಮಾಡಿ. ನಿಮ್ ನೋಡಿ ಆ ಮಕ್ಕಳು ಕಲಿತಿರ್ತಾವ. ತಾಯಂದ್ರ ಫೋನಿಗೆ ಅಡಕ್ಟ್ ಆಗ್ಬಿಟ್ಟಾರ ಅಂತಂದ್ರ ಫೋನ್ ಬಿಟ್ರೆ ಜೀವನಾನ ಇಲ್ಲ. ಆ ಬೆಡ್ ಮೇಲೆ ಆಸ್ಪತ್ರೆ ಒಳಗ ಒಂದು ತಾಯಿ ಮಗುವಿಗೆ ಜನ್ಮ ಕೊಟ್ಟಿದ ಮ್ಯಾಗ ಬೆಳಗ್ಗೆ ನೆಸ್ಕಿನ ಜಾವ ಆಗಿತ್ತು. ಅವಾಗ ಕೈ ಹಿಂಗ ಅಳ್ಳಾಡ್ಸಕದ್ಲ ತಾಯಿ. ಅವಾಗ ನರ್ಸ್ ಬಾಯಿಗೆ ಗಾಬರಿಯಿಂದ ಬಂದ ಕೇಳಿದ್ಲ, ಯಾಕೆ ಕೈ ಅಳ್ಳಾಡ್ಸಕತ್ತಿ, ನಿನ್ನ ಮಗು ಎಲ್ಲೈತೆ ಅಂತ ಹುಡುಕಾಡಕತ್ತಿ ಏನಂತ. ಅವಾಗ ಬೆಡ್ ಮ್ಯಾಗ ಮುಕ್ಕೊಂಡು ತಾಯಿ ಹೇಳಿದ್ಲು, ಮೊದಲು ನನ್ನ ಮಗು ಎಲ್ಲಿರೋ ಹೋಗಲ್ಲಕ್ಕ, ಮೊದಲು ನನ್ನ ಫೋನ್ ಎಲ್ಲೈತಿ ನೋಡಿ ಅದು ಕೊಡುವಂಗಿಲ್ಲ ಅಂತ ಅಕ್ಕಿ ತಾಯಿ.
ತಾಯಂದರ ಇಟ್ಟು ಫೋನಿಗೆ ಅಡಕ್ಟ್ ಆಗ್ಬಿಟ್ರ ಮಕ್ಕಳು ನಿಮ್ ನೋಡಿ ಕಲಿತಿರ್ತಾವಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಅದಕ್ಕ ಇಲ್ಲಿ ಕನ್ನಡ ಶಾಲೆಯಲ್ಲಿ ನೀವೆಲ್ಲರೂ ಕೂಡ ಕಲಿತಾ ಇದ್ದೀರಾ. ಇವತ್ತು ಮುಂದಿನ ಹೊಸ ಜೀವನಕ್ಕ ನೀವು ಪ್ರಥಮ PUCಗೆ ನೀವೆಲ್ಲರೂ ಕೂಡ ಈಗಿನ ವಿದ್ಯಾರ್ಥಿಗಳು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಬಹಳಷ್ಟು ಕನಸನ್ನು ಕಟ್ಟಿರ್ತಾರ. ಅದಕ್ಕ ಎತ್ತ ತಂದೆ ತಾಯಿಗಳಿಗೆ ಯಾವಾಗ ಖುಷಿ ಆಗ್ತದ ಅಂತಂದ್ರ ಅವ್ರಿಗೆ ನೀವು ಬಂಗಾರ ಆಗ್ತಾ ಖುಷಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ನೀವು ನೌಕರಿ ತಗೊಂಡ ದೊಡ್ಡ ಮನಿ ಕಟ್ಟಿಸಿದಾಗ ಅವ್ರಿಗೆ ಖುಷಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅಡ ತಂದೆ ತಾಯಿಗಳಿಗೆ ಯಾವಾಗ ಖುಷಿ ಆಗ್ತದಂದ್ರ ಆ ಊರಾಣ ನಿಮ್ಮ ಸಾಧನೆಯನ್ನು ನೋಡಿ ಆ ಊರಾಣ ಹಿರಿಯರು ಹೋಗಿ ಎಂತ ಮಗನಿಗೆ ಜನ್ಮ ಕೊಟ್ಟೆ ಅಂತ ತಿಳ್ಕೊಂಡು ಯಾವಾಗ ಊರಿನ ಜನ ಮಾತಾಡ್ತಾರಲ್ಲ ಅವಾಗ ಅಡದ ತಂದೆ ತಾಯಿಗಳಿಗೆ ಖುಷಿ ಆಗ್ತದ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೀವೆಲ್ಲ ಕನ್ನಡ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳು ನೀವ್ ಯಾರಿಗ ಕಮ್ಮಿಲ್ಲ ಅನ್ನೋದು ತೋರಿಸ್ಬೇಕು. ನೀವೆಲ್ಲರೂ ಸಹಿತ ಇವತ್ತ ಕನ್ನಡ ಏನಾದ್ರೂ ನಮ್ಮ ಕರ್ನಾಟಕದೊಳಗ ಉಳ್ಯಾಕತ್ತದ ಅಂತಂದ್ರ ಅದು ಯಾವ್ದ್ರಿಂದ ಅಂತಂದ್ರ ಅದು ನಮ್ಮ ಕನ್ನಡ ಶಾಲೆಗಳಿಂದ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಾಹೇಬ್ರು ಹೇಳ್ದಂಗ ಇಂಗ್ಲಿಷ್ ಭಾಷೆ ಅವಶ್ಯಕತೆ ಅದ. ಇಂಗ್ಲಿಷ್ ಭಾಷೆ ಅಂತಕ್ಕಂಥದ ಬೇಕ ಇವತ್ತ. ಯಾಕಂದ್ರ ನಮಗೂ ಸ್ವಾಮಿಗಳಿಗೂ ಇಂಗ್ಲಿಷ್ ಬೇಕ. ಯಾವ್ರ ಶಿಷ್ಯ ಬಂದ್ ಏನ್ರ ಸಹಿ ಹಾಕಂದಾಗ ಏನ್ರ ಹಾಕ್ಬಿಟ್ಟೆ ಅಂದ್ರೆ ಏನ್ ಮಾಡುದು, ನಾವು ಇಂಗ್ಲಿಷ್ ಕಲಿಯಬೇಕ. ಎಷ್ಟೋ ಸ್ವಾಮಿಗಳು ಹಿಂಗ ಮಾಡಿ ಮುಗಿಸಿ ಹೋಗ್ಯಾರ ಇವತ್ತ. ಕರೆವು ನಾ ಸುಳ್ಳು ಹೇಳಕತ್ತಿಲ್ಲ, ಒಂದ್ ಎಕ್ಸಾಂಪಲ್ ಅದ, ಅದನ್ನ ಹೇಳೋದು ಬೇಡ. ಹಿಂಗ ಒಬ್ಬ ಶಿಷ್ಯ ಬಂದ ಅಜ್ಜರ ಇಲ್ಲಿ ಒಂದ್ ಸ್ವಲ್ಪ ಇದು ಐತ್ರಿ ಸಹಿ ಮಾಡೋದ್ ತಂದ ದೊಡ್ಡ ಅನಾಹುತನ ಮಾಡ್ಯಾನವ. ಅದಕ್ಕೆ ನಮಗೂ ಬೇಕು, ಎಲ್ಲರಿಗ ಇಂಗ್ಲಿಷ್ ಅಂತಕ್ಕಂಥದ್ದು ಭಾಳ ಬೇಕು. ಆದ್ರೆ ಇಂಗ್ಲಿಷ್ ಭಾಷೆ ಬೇರೆ ಭಾಷೆ ಹೆಂಗ ಆಗ್ಬೇಕಂತಂದ್ರ ಒಂದು ಮನಿ ಕಟ್ಟೆವಂತಂದ್ರ ಒಂದು ಮನಿಗೆ ದ್ವಾರ ಬಾಕ್ಲು ಇರ್ತದ, ಕಿಟಕಿಗಳು ಅವಶ್ಯಕತೆ ಭಾಳ ಅದ. ಆದ್ರೆ ಬೇರೆ ಭಾಷೆಗಳ ನಮ್ಮ ಜೀವನಕ್ಕೆ ಹೆಂಗ ಆಗ್ಬೇಕಂತಂದ್ರ ಒಂದು ಮನೆ ಕಿಡಿಕಿ ಆದಂಗ ಅದು ಇಂಗ್ಲಿಷ್ ಭಾಷೆ ಆಗ್ಬೇಕು. ಆದ್ರೆ ನಮ್ಮ ಮನೆಯ ದ್ವಾರ ಬಾಕ್ಲು ಯಾವ್ದಾಗ್ಬೇಕಂದ್ರ ಅದು ನಮ್ಮ ಕನ್ನಡ ಭಾಷೆನೇ ಆಗ್ಬೇಕಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡು ಕನ್ನಡ ಭಾಷೆ ಬೇಕು, ಇಂಗ್ಲಿಷ್ ಭಾಷೆ ಬೇಕು, ಎಲ್ಲ ಭಾಷೆಯನ್ನ ಕಲಿತ ನೀವೆಲ್ಲರೂ ಕೂಡ ಬಹಳ ಎತ್ತರ ಮಟ್ಟದೊಳಗೆ ಬೆಳೆಯುವಂತ ಮಕ್ಕಳು ನೀವೆಲ್ಲರೂ ಕೂಡ ಆಗ್ಬೇಕು ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೆ ಹೇಳಿ ಇಲ್ಲಿ ಈ ಶಾಲೆಗೆ ಬಂದಿದ್ದ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಎಲ್ಲಾ ಮಕ್ಕಳ ಉತ್ಸಾಹ ನೋಡಿದ್ದ ಅವ್ ನೋಡಿ ಎಲ್ಲಾ ಕುದುರೆಗಳು ಕುಟ್ಕೋತ ಅಡ್ಡಾಡಕತ್ತಿದ. ಅದಕ್ಕೆ ಈ ಕತಿ ನಾ ಯಾಕೆ ಇಲ್ಲಿ ಹೇಳಕತ್ತೀನಿ ಅಂತಂದ್ರ ಇಲ್ಲಿ ನಿಮ್ಮ ಮಕ್ಕಳು ಇಟ್ಟು ಸ್ಪೀಡ್ ಕಾಟೆವಾಡಿ ಕುದುರೆ ಹೆಂಗ ಅವು ಓಡಾಡಕತ್ತಾವ ಅಂತಂದ್ರ ಅದಕ್ಕೆ ಟ್ರೈನಿಂಗ್ ಕೊಡುವಂತ ಶಿಕ್ಷಕರು ಬಹಳ ಉತ್ತಮರು ಅದಾರ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂತ ಶಿಕ್ಷಕರಿದ್ದ ಇವತ್ತು ನಾವೆಲ್ಲ ಎತ್ತರ ಮಟ್ಟದೊಳಗೆ ಇವತ್ತು ಜೀವನದೊಳಗೆ ಏನ್ ಬೇಕಾದ ಕೊಡೋರು ಅದಾರ. ಸಣ್ಣವರಿದ್ದಾಗ ಹಣ್ಣು ಕೊಡೋರು ಅದಾರ, ಹೌದಿಲ್ಲ? ವಯಸ್ಸಿಗೆ ಬಂದ್ಮೇಲೆ ಪರಿಸ್ಥಿತಿ ಅನ್ನ ಕೊಡಲಾಗ್ಯಾರಂತ ಕರೆ ಐತಿ. ಮೊನ್ನೆ ಕುಂದಗೋಳ ತಾಲೂಕಿನೊಳಗ ಒಂದು ಊರೊಳಗೆ ರೈತರು ಪ್ರತಿಭಟನೆ ಕುಂತ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲಾಗ್ಯಾರ ಅಂತ ತಿಳ್ಕೊಂಡು ನೀವೆಲ್ಲ ಬರೆದು ಇಟ್ಕೊಂಡು ನಮ್ಮ ಸಾಹೇಬ್ರು ಹೇಳದಂಗ ಮುಂದ ಕೇವಲ 10 ವರ್ಷ ಆಗ್ಬಿಟ್ರೆ ಸಾಕು. 10 ವರ್ಷ ಆದ್ಮೇಲೆ ಕೇವಲ 1 ಎಕರೆ ಇದ್ದ ರೈತ ಎತ್ತರ ಮಟ್ಟದೊಳಗೆ ಬೆಳಿತಾನ ಅಂತಂದ್ರ ಹೆಲಿಕಾಪ್ಟರ್ದೊಳಗೆ ಅಡ್ಡಾಡೋ ಮಟ್ಟಕ್ಕೆ ಒಬ್ಬ ರೈತ ಬೆಳಿತಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಈ ಜಗತ್ತಿನೊಳಗೆ ಏನ್ ಬೇಕಾದ್ ಕೊಡೋರು ಅದಾರ. ಈಗ ಸದ್ಯದೊಳಗ 4G ನಡೆದದ, 5Gನೂ ನಡೆದದ, ಮುಂದ್ ಬಿಟ್ರೆ 10G ಕೊಡೋ ವಿಜ್ಞಾನಿಗಳು ಬಹಳ ಜನ ಅದಾರ. ಆದ್ರೆ ಒಂದು ಮಾತು ನೆನಪಿನಲ್ಲಿ ಇಟ್ಕೋರಿ, 4G ಕೊಡೋರು ಅದಾರ, 5G ಕೊಡೋರು ಅದಾರ, 10G ಕೊಡೋರು ಬಹಳ ಜನ ಅದಾರ. ಆದ್ರೆ ನಮ್ಮೆಲ್ಲರ ಒಟ್ಟಿಗೆ ಗಂಜಿ ಕೊಡೋರು ಯಾರತ್ತಂದ್ರೆ ಅದು ಒಬ್ಬ ರೈತ ಮಾತ್ರ ಅಂತಕ್ಕಂಥದ್ದು ಅರ್ಥ. ಒಕ್ಕಲಿಗ ಒಕ್ಕತ್ತಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊ. ನೀವೇನ್ ರೈತ ಹೆಣ್ಣು ಕೊಡಲ್ಲಾಗ್ಯಾರ ಚಿಂತೆ ಮಾಡ್ಬಾರ್ದು, ಕೊಡೋ ಕಾಲ ಬರ್ತದ. ಅವ್ರೇನ್ ನೌಕರಿ ತಗೊಂಡವ್ರೇನ್ ರೊಕ್ಕ ತಿನ್ನಂಗಿಲ್ಲ, ಅವ್ರ ರೈತ ಬೆಳೆದ ಹಣ್ಣನ ತಿನ್ಬೇಕ. ಆ ಸತ್ಯವನ್ನು ಅರ್ಥ ಮಾಡ್ಕೊಂಡ ಏನ್ ಹೇಳಕತ್ತಿ, ಸಣ್ಣವರಿದ್ದಾಗ ಹಣ್ಣು ಕೊಡೋರು ಅದರ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರು ಅದರ, ಸತ್ತ ಮೇಲೆ ಇದು ಎಷ್ಟು ಜೋರ ಹೇಳ್ತಾರ. ತಮಗೊಡ್ರೆ ಅರ್ಥ ಮಾಡ್ಕೊಡ್ರಿ. ಈಗ ಸತ್ತಾಗ ಮಣ್ಣು ಕೊಡೋರ್ಕಿಂತ ಇದ್ದಾಗ ಮಣ್ಣು ಕೊಡೋರು ಬಹಳ ಜನ ಹುಟ್ಟಾಕತ್ತಾರ. ಮುಂದ್ವಾರಿ ನಿಮ್ಮಂಗ ಹೊಗಳೆ ಭಾರಿ ಆಕಳ ಮುಖ ತೋರಿಸಿ ಇಂದ ಕತ್ತಿ ಒದಕಿ ಕೊಡೋರು ಬಹಳ ಜನ ಹುಟ್ಟಾಕತ್ತಾರ. ಬಾಯಾಗ ಬೆಲ್ಲದಂಗ ಮಾತಾಡಿ ಎದ್ಯಾಕ ಕತ್ರಿ ಅಂತ ವಿಚಾರ ತುಂಬ್ಕೊಳ್ಳೋರು ಬಹಳ ಜನ ಹುಟ್ಟಾಕತ್ತಾರ. ಮುಂದೆ ನೀ ಬೆಳ್ಯಾಕತ್ತಿ ಅಂತಂದ್ರ ಕಾಲ್ ಹಿಡ್ದು ಈ ಮಗನ ಯಾವಾಗ ಜಗ್ ಬಗದೇನ ಮಕ್ಕಳಕಿನ ಮನಿ ಚಲೋ ಕಬ್ಬು ಬೆಳ್ಯಾಕತ್ತಿತ್ತಂದ್ರ ಹೊಲದಾಗ ಅದನ್ನ ನೋಡಿ ಖುಷಿ ಪಡೋರ್ಕಿಂತ ನಿಂಬಿಕಾಯಿ ಮಂತ್ರಿ ಶುಗರ್ ಬಹಳ ಜನ ಹುಟ್ಟಾಕತ್ತಾರ.
ನಾ ಏನ್ ಹೇಳಕತ್ತೀನಿ, ಇದ್ದಾಗ ಹಿಂಗ್ ಮಣ್ಣು ಕೊಡೋರು ಭಾಳ ಜನ ಹುಟ್ಟಾಕತ್ತಾರ. ಆದ್ರೆ ನಾ ಏನ್ ಹೇಳಕ್, ಸಣ್ಣವ್ರಿದ್ದಾಗ ಹಣ್ಣು ಕೊಡೋರು ಅದಾರ, ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರು ಅದಾರ, ಸತ್ತ ಮೇಲೆ ಹಣ್ಣು ಕೊಡೋರು ಅದಾರ. ಆದ್ರೆ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಬಣ್ಣ, ಜ್ಞಾನದ ಕಣ್ಣು ಕೊಡೋರು ಯಾರತ್ತಂದ್ರ ಅದು ಶಿಕ್ಷಕರು ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು, ಅಂತ ಶಿಕ್ಷಕರ ನಮ್ಮ ಒಬ್ಬ ತಂಗಿ ಮಾತನಾಡುವಾಗ, ಮುಸ್ಲಿಂ ಸಮಾಜದ ತಂಗಿ, ಇಲ್ಲಿ ಜೈನರು ಅದಾರ, ಮುಸ್ಲಿಂ ಸಮಾಜರು ಅದಾರ, ನಮ್ಮ ಹಿಂದೂಗಳು ಅದಾರ, ಸರ್ವ ಜನಾಂಗದ ಶಾಂತಿಯ ತೋಟ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಒಳ್ಳೆ ಶಿಕ್ಷಕ, ಅದ್ರಾಗ ನಮ್ಮ ಜಮಖಂಡಿ ಶಿಕ್ಷಕರನ್ನ ಕರ್ಕೊಂಡ್ಬಿಟ್ರಿ ನೀವು ಇಲ್ಲಿ. ಇಷ್ಟು ವರ್ಷ ನಮ್ಮ ಜಮಖಂಡಿ ಒಳಗ ಶಿಕ್ಷಕ ವೃತ್ತಿಯನ್ನು ಮಾಡಿ ಇವತ್ತು ನಮ್ಮ ಜುಂಜುಳ ಒಳಕ್ಕೆ ಅವ್ರು ಬಂದಿದ್ದಾರ. ಅಂತ ಶಿಕ್ಷಕರ ಒಳಗ ಇನ್ನೂ ಈ ಕನ್ನಡ ಶಾಲೆ ಬಹಳ ಎತ್ತರ ಮಟ್ಟದೊಳಗೆ ಬೆಳೀಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ ಎಲ್ಲರಿಗೂ ಒಳ್ಳೇದಾಗಲಿ, ಆ ಭಗವಂತನ ಆಶೀರ್ವಾದ ಇರಲಿ. ಎಲ್ಲ ತಾಯಿಂದಿರು ಕೇಳೋದಿಟ್ಟೆ ಸಂಸ್ಕಾರನೂ ಆ ಮಕ್ಕಳಿಗೆ ಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾ ಜೋಳಿಗೆ ಹಿಡ್ಕೊಂಡ್ರಿ. ನಮ್ಮ ಜಮಖಂಡಿ ತಾಲೂಕಿನೊಳಗೆ ಹಳ್ಳಿ ಒಳಗ ಪ್ರತಿ ಮನೆಗೂ ಜೋಳಿಗೆ ಹಿಡ್ಕೊಂಡು ಅಡ್ಡಾಡಕತ್ತೀನಿ. ಸುಮಾರು 4 ತಿಂಗಳಾಯ್ತು. 20 ಊರು ಮುಗದಾವು, ಇನ್ನೂ 22 ಊರು ಉಳ್ದಾವ್ ನಮ್ಮ ಮತಕ್ಷೇತ್ರದೊಳಗ. ಆ ಎಲ್ಲಾ ಊರು ಅಡ್ಡಾಡಕತ್ತೇವೆ ನಾವು. ಆದ್ರೆ ಒಂದೊಂದು ಊರಿಗೆ ಹೋದಾಗ ಆ ಮಕ್ಕಳು ನೋಡ್ಬಿಟ್ರೆ ಸಾಕು, ಕೇವಲ 14-15 ವಯಸ್ಸಿನ ಯುವಕರು ಶೆರೆ ಕುಡಿಯಾಕತ್ತಾವು, ಗುಟ್ಕಾ ತಿನ್ನಾಕತ್ತಾವ. ಎಲ್ಲಿಗೆ ಬಂದದ ನಮ್ಮ ಸಮಾಜ ಅಂತಕ್ಕಂಥದ. ಸಣ್ಣ ವಯಸ್ಸಿನೊಳಗೆ ಗುಟ್ಕಾ ತಿಂದ ಮಟಕ ಆಡಿ ಮಟಕ ಬರಲಾರ್ದಂಗೆ ಗೊಟ್ಟಕ್ಕಣ್ಣವ್ರ ಹುಟ್ಟಾಕತ್ತಾರ ಇವತ್ತಿನ ದಿನಮಾನದೊಳಗ. ಆದ್ರೆ ನಮ್ಮ ಜುಂಜುಳವಾಡ ಗ್ರಾಮದೊಳಗೆ ಎಂತ ಯುವಕರು ನಿರ್ಮಾಣ ಆಗಬೇಕಂತಂದ್ರ ಕೇವಲ 19-20ನೇ ವಯಸ್ಸಿನೊಳಗ ಇಡೀ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಭಗತ್ ಸಿಂಗ್ನಂತ ಯುವಕರು ಎಲ್ಲಿ ಉಟ್ಕೋಬೇಕಂತಂದ್ರ ಅದು ಜುಂಜುಳವಾಡ ಗ್ರಾಮದೊಳಗೆ ನಿರ್ಮಾಣ ಆಗ್ಬೇಕು. ಅಂತ ಯುವಕರ ಈ ಊರೊಳಗ ತಯಾರಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮಗೆ ವಿದ್ಯಾರ್ಥಿಗಳ ಕೊನೆಗೆ ಹೇಳೋದಿಟ್ಟ, ಇವ್ರು ಕನ್ನಡ ಶಾಲೆಗೆ ಹೋಗಿ ಏನು ಸಾಧನೆ ಮಾಡ್ತಾರ ಅನ್ನುವಂಥ ಮಕ್ಳು ಏನಿರ್ತಾರಲ್ಲ, ಅವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕಂತಂದ್ರ ನಿಮ್ಮ ಸಾಧನೆ ಹೆಂಗಿರ್ಬೇಕಂತಂದ್ರ ಇವತ್ತ್ಯಾರು ನಿಮ್ಗೆ ಅವಮಾನ ಮಾಡ್ತಾರ ಮುಂದೆ ಅವರ ಸನ್ಮಾನ ಮಾಡ್ಬೇಕು. ಇವತ್ತ್ಯಾರು ನಿಮ್ಗೆ ತಿರಸ್ಕಾರ ಮಾಡ್ತಾರ ಅವರ ಮುಂದೆ ಪುರಸ್ಕಾರ ನೀಡಬೇಕು. ಇವತ್ತ್ಯಾರು ನಿಮ್ಗೆ ಇನ್ಕಮ್ ಇಲ್ಲ ಹೊರಗೆ ಹೋಗಂದಿರ್ತಾರ ಅವರ ಮುಂದೆ ಶಾಲ ಮಾಲಿ ಹಾಕಿ ವೆಲ್ಕಮ್ ಮಾಡ್ಬೇಕು. ಇವತ್ತ್ಯಾರು ನಿಮ್ಗೆ ಗೆಟ್ ಔಟ್ ಅಂದಿರ್ತಾರ ಅವರ ಮುಂದೆ ನಿಮ್ಗೆ ಕಟೌಟ್ ನಿಲ್ಲಿ ಸ್ವಾಗತ ಮಾಡ್ಬೇಕು. ಕೊನೆಗೆ ಹೇಳೋದಿಷ್ಟ, ಇವತ್ತು ಯಾವ ಮಗ ನಿಮಗ್ ಕನ್ನಡ ಶಾಲೆಗೆ ಹೋಗಿ ಯಾವ ಮಗ ನಿಮಗ್ ಫ್ಯೂಚರ್ ಇಲ್ಲ ಅಂದಿರ್ತಾನಲ್ಲ, ಫ್ಯೂಚರ್ ಇಲ್ಲ ಅಂದವ್ರ ಮುಂದೊಂದು ದಿನ ಫಾರ್ಚುನರ್ ಕಾರ್ ತಗೊಂಡು ಅಡ್ಡಾಡೋ ಮಟ್ಟಕ್ಕೆ ನೀವು ಬೆಳೆಯುವಂತ ಸಾಧನೆಯನ್ನು ನೀವೆಲ್ಲರೂ ಕೂಡ ಮಾಡ್ರಿ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರಿಗೂ ಸಹಿತ ಹೇಳಿ, ನಿಮಗೆಲ್ಲ ಸ್ಫೂರ್ತಿ ಆಗ್ಬೇಕಂದ್ರೆ ನಮ್ಮ ಸೌದಿಯವರ ಅವ್ರು ನೋಡ್ರಿ, ಒಂದು ಪಕ್ಷದೊಳಗಿದ್ದ ಬ್ಯಾರೆ ಪಕ್ಷಕ್ಕೆ ಹೋದ್ರು ಸಹಿತ ಇಡೀ ಕರ್ನಾಟಕದೊಳಗ ದಾಖಲೆ ಮಟ್ಟದೊಳಗ ಅವರಿಗೆ ಓಟ್ ಬೀಳ್ತಾವತ್ತಂದ್ರೆ ಅವ್ರ ವ್ಯಕ್ತಿತ್ವ ಯಾವ ತರನಾಗೈತೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವ್ರೇನು ಹುಟ್ಟತನ ಶ್ರೀಮಂತರಾಗಿ ಹುಟ್ಟಿಲ್ಲ, ಬಡತನದೊಳಗ ಹುಟ್ಟಿ ಕೇಸಿಂದ ಇವತ್ತಿಟ್ಟು ಎತ್ತರ ಮಟ್ಟದೊಳಗ ಸಾಧನೆ ಮಾಡ್ಯಾರ. ಅವರು ರೈತಾಪಿ ವರ್ಗದೊಳಗ ಹುಟ್ಟಿ ರೈತಾಕಿಯನ್ನು ಎಲ್ಲವನ್ನು ಅದು ಅನುಭವ ಐತೆ ಅಂತ ತಿಳ್ಕೊಂಡ ಇವತ್ತೆಲ್ಲ ದೊಡ್ಡ ಕೊಕಟ್ನೂರ್ ಅನ್ನುವಂತ ಗ್ರಾಮದೊಳಗ ಒಂದು ಕೃಷಿ ವಿಶ್ವವಿದ್ಯಾಲಯವನ್ನ ಅವರ ಪ್ರಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದೊಳಗ ತಂದಂತ ನಾಯಕ ಯಾರತ್ತಂದ್ರ ಅದು ಲಕ್ಷ್ಮಣ್ ಸವದಿ ಅಂತಕ್ಕಂಥ ನಾವೆಲ್ಲ ಅರ್ಥ. ಪುಣ್ಯ ಮಾಡ್ರಿ ನೀವು, ಈ ಕ್ಷೇತ್ರದವ್ರು ಬಹಳ ಪುಣ್ಯ ಮಾಡ್ರಿ ನೀವು. ನಾವು ಬೇಡ್ಕೋತೀವಿ, ಹೇಳಂಗಿಲ್ಲ. ಅದಕ್ಕ ಅವ್ರ ಅಭಿವೃದ್ಧಿ ಕೆಲಸವನ್ನ ಬಹಳ ಈ ಕ್ಷೇತ್ರದೊಳಗೆ ಮಾಡಾಕತ್ತಾರ. ಅವ್ರ ಇನ್ಸ್ಪೈರ್. ನಾವು ಎಲ್ಲದಕ್ಕೂ ಒಂದೊಂದು ಮೆನು ಕಾರ್ಡ್ ಅಂತ ಇರ್ತದ. ಒಂದು ಕಾರ್ ತಗೋರಿ, ಅದಕ್ಕೆ ಮೆನು ಕಾರ್ಡ್ ಇರ್ತದೆ, ಹೆಂಗ್ ಯೂಸ್ ಮಾಡ್ಬೇಕು. ಒಂದು ಫೋನ್ ತಗೋರಿ, ಅದಕ್ಕೊಂದು ಮೆನು ಕಾರ್ಡ್ ಇರ್ತದ. ಒಂದು ಕ್ಯಾಮ್ರಾ ತಗೋರಿ, ಅದಕ್ಕೊಂದು ಮೆನು ಕಾರ್ಡ್ ಇರ್ತದ. ಯಾವ್ದ ಏನ ತಗೋರಿ, ಯಾವ್ದ ವಸ್ತು ತಗೋರಿ, ಅದಕ್ಕೊಂದು ಮೆನು ಕಾರ್ಡ್ ಅಂತ ಇರ್ತದ. ಹಂಗ ನಮ್ಮ ಎಲ್ಲಾ ಶಾಸಕರು ನೋಡ್ಬಿಟ್ರ ಎಲ್ಲಾ ಶಾಸಕರಿಗೆ ಹೆಂಗಿರ್ಬೇಕು ಅವು ಯೂಸ್ ಮೆನು ಕಾರ್ಡ್ ಶಾಸಕ ತಂದಾಗ ಅದಕ್ಕೆ ಮೆನು ಕಾರ್ಡ್ ಯಾರಾಗಿ ನಿಂದಿರ್ತಾರಂತಂದ್ರ ಅದು ನಮ್ಮ ಲಕ್ಷ್ಮಣ್ ಸವದಿ ಅವರು. ಎಲ್ಲಾ ಶಾಸಕರಿಗೆ ಮೆನು ಕಾರ್ಡ್ ಅಂತ ಹೇಳಕ ಬಹಳ ಹೃದಯ ತುಂಬಿ ಈ ಮಾತನ್ನ ನಾನು ಹೇಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೆ ಆ ಭಗವಂತನ ಆಶೀರ್ವಾದ ಇರಲಿ. ಆ ಮಕ್ಕಳ ಭವಿಷ್ಯ ಬಹಳ ಎತ್ತರ ಮಟ್ಟದೊಳಗೆ ಬೆಳೆದು ಈ ನಾಡಿಗೆ ಬೆಳಕಾಗ್ಲಿ ಅಂತಕ್ಕಂಥ ಶುಭವನ್ನ ಹಾರೈಸಿ ನನ್ನ ಒಂದೆರಡು ಮಾತುಗಳಿಗೆ ನಾನು ವಿರಾಮವನ್ನು ನೀಡ್ತೇನೆ. ಇನ್ನೊಂದು ವಿಶೇಷ, ಕುಮಾರ ಸರ್ ನಾವು ಬಂದಾಗ ಒಂದು ನಿಮ್ದ ನಿರೂಪಣೆ ಇರ್ತದೆ. ಇಲ್ಲಿ ಅಥಣಿ ತಾಲೂಕಿಗೆ ಯಾವ್ದ ಕಾರ್ಯಕ್ರಮ ಬಂದ್ರೆ ಅವ್ರದ ನಿರೂಪಣೆ ಇರ್ತದೆ. ಅದು ನೋಡಿ ಬಹಳ ಖುಷಿ ಆಗ್ತದೆ. ನಿಮ್ಗೆ ಇನ್ನೊಂದು ಏನಂತಂದ್ರೆ 20ನೇ ತಾರೀಕು ನಮ್ಮ ಓಲೆ ಮಠದ ಜಾತ್ರೆ ಐತಿ, ಬರ್ತೀರಲ್ಲ? ಮತ್ತೆ ನೀವು ಕರೆದಾಗ ನಾ ಬಂದಿನಿ, ನಾವು ಕರೆದಾಗ ನೀವು ಬರ್ಬೇಕ.
ಇವು ಹತ್ತನೇ ತಾಲೂಕು ಜಮಖಂಡಿ ತಾಲೂಕು ಅಂದ್ರೆ ಅವಳಿ ತಾಲೂಕುಗಳಿದ್ದಂಗೆ ಇವು. ಜಿಲ್ಲಾ ಬೇರೆ ಇರ್ಬೋದು ಆದ್ರೆ ನಾವೆಲ್ಲ ಒಂದ ಅಂತಕ್ಕಂಥ ಮಾತು ಹೇಳಿ ನಮ್ಮ ಜಾತ್ರೆಗೂ ನೀವೆಲ್ಲರೂ ಕೂಡ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ, ನೀವಿನ್ನೂ ಆರಾಮ.